ಹಾಲೆಲೂಯ. ಎಷ್ಟು ಜನಕ್ಕೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ? ಆಮೆನ್, ಹಾಲೆಲೂಯ. ಎಷ್ಟು ಜನ ಈ ದಿನ ಒಂದು ತೀರ್ಮಾನ ಮಾಡ್ತೀರಿ, ನಾನು ದೇವರ ಪಾದವನ್ನು ಬಿಟ್ಟು ಹೋಗಲ್ಲ? ಆಮೆನ್, ಹಾಲೆಲೂಯ. ನಿಮ್ಮ ಜಯ ದೇವರ ಪಾದದಲ್ಲೇ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿಮ್ಮ ಬಿಡುಗಡೆ ದೇವರ ಪಾದದಲ್ಲೇ. ಆಮೆನ್. ನಾನು ಎಷ್ಟೋ ಜನ ನನ್ನ ಬಳಿಯಲ್ಲಿ ಬಂದು ತಮ್ಮ ಕಷ್ಟಗಳನ್ನ ಹೇಳ್ಬೇಕಾದ್ರೆ ಆಮೆನ್, ತುಂಬ ಕೆಲವೊಬ್ಬರು ಅಳೋದನ್ನ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಆಮೆನ್. ಎಷ್ಟೋ ಸಮಯದಲ್ಲಿ ನಾನು ಹೇಳ್ತಾ ಇರ್ತೇನೆ ಆಮೆನ್, ಮನೆಗೆ ಹೋದಾಗಲೂ ಕೂಡ ಯಾಕೆ ಹಿಂಗೆ ಸಪ್ಪಗೆ, ಯಾಕೆ ಹಿಂಗೆ ಈ ರೀತಿ ಇದ್ದೀರಾ ಅಂತ ಆಮೆನ್ ಅಮ್ಮ ಎಲ್ಲರೂ ಕೇಳಬೇಕಾದ್ರೂ ಕೂಡ ನನಗೆ ಮನಸ್ಸಲ್ಲಿ ಏನು ಅನಿಸ್ತದೆ ಗೊತ್ತಾ? ಆಮೆನ್, ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದೇ ಒಂದವರು ಏನೆಂಬುದಾಗಿ, ನಾ ಏನೋ ಕೇಳಿ ಬಂದಿದ್ದೀನಿ ಆಮೆನ್. ಏನೋ ಒಂದು ದುಃಖದ ಒಂದು ಸನ್ನಿವೇಶ ಅದ್ರ ಬಗ್ಗೆ ನಾ ಕೇಳ್ಕೊಂಬಂದಿದ್ದೀನಿ ಎಂಬುದಾಗಿ. ಯಾಕಂದರೆ ಕೆಲವೊಬ್ಬರು ಅಳೋವಂಥದ್ದು, ಗೋಳಾಡೋವಂಥದ್ದು ತುಂಬ ನೋವು ಅನಿಸ್ತದೆ. ಆದರೆ ನನ್ನ ಮನಸ್ಸಲ್ಲಿ ಏನು ಅನಿಸ್ತದೆ ಗೊತ್ತಾ? ನನ್ನ ಮುಂದೆ ಇಷ್ಟು ಗೋಳಾಡೋ ಇವರು ಇದೇ ಕಣ್ಣೀರನ್ನ ದೇವರ ಮುಂದೆ ಇಟ್ಬಿಟ್ರೆ, ನಾಯಿನೂರಿನಲ್ಲಿ ಒಂದು ವಿಧವೆ ತನ್ನ ಮಗನ್ನ ಕಳ್ಕೊಂಡು ಮಗನ್ನ ಮಣ್ಣು ಮಾಡೋದಕ್ಕೆ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಗೋಳಾಡ್ತಾ ಇರ್ತದೆ. ಎಲ್ಲೇ ಒಂದು ಕಡೆ ಹೋದ್ರು ಬ್ರದರ್, ಸಾವಿಗೆ ಹೋದರೆ ಬೇಜಾರಾಗೋದು ಸತ್ತವ್ರಿಗಿಂತ ಜಾಸ್ತಿ ಆ ಮನೆಯನ್ನು ನೋಡೋದ್ರಾಗಲೇ ತುಂಬ ನೋವಾಗ್ತದೆ ಅಲ್ವಾ? ಆಮೇನ್. ಏನಂದರೆ ಅವ್ರು ಏನು ಕಳ್ಕೊಂಡಿದ್ದಾರೋ ಅದು ವಾಪಸ್ ಬರಲ್ಲಲ್ಲ. ಆಮೇನ್, ಹಾಲೆಲೂಯ, ಹಾಲೆಲೂಯ. ಆಮೇನ್. ತುಂಬ ದುಃಖ ಅನಿಸ್ತದೆ. ಆವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಆ ಒಂದು ನಾಯಿನೂರು ವಿಧವೆ ಅಳಬೇಕಾದ್ರೆ ಆ ಊರು ಜನಕ್ಕೆಲ್ಲ ಏನು ಗೊತ್ತಾ? ಸರಿಯಪ್ಪ, ಇವಾಗ ಮಣ್ಣು ಮಾಡಿ ಆದಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಆ ಹೊಲದ್ದು ಕೆಲಸ ಎಲ್ಲರ ಮೈಂಡಲ್ಲೂ ಒಂದೊಂದಿದೆ ಅಲ್ವಾ? ಹೋಗಿ ಅಡುಗೆ ಮಾಡಬೇಕು, ಹೋಗೋರೇ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಆ ಅಮ್ಮ ನೆನೆಸಿ ನೋಡ್ರಿ, ಆ ಅಮ್ಮನ ದುಃಖ ಹೆಂಗಿದೆ. ನಾನು ತಿರುಗಿ ಇವಾಗ ಹೋದರೆ ಮಗನಿಲ್ಲದೆ ಇರೋಂಥ ಮನೆಗೆ ಹೋಗ್ತೀನಿ. ಯಾವ ಮಗನಿಗೋಸ್ಕರ ಬೆಂಡಾಗೋದ್ಲು, ಯಾವ ಮಗನಿಗೋಸ್ಕರ ಜೀವನನೇ ದುಡ್ದು ಅವನು ಓದಬೇಕು, ಅವ್ನು ಚೆನ್ನಾಗಿರ್ಬೇಕು, ಅವ್ನು ಚೆನ್ನಾಗಿ ತಿನ್ಬೇಕು, ಅವನಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ದುಡಿದ್ಲು. ಒಂದು ದಿನ ನನ್ನ ಮಗ ಚೆನ್ನಾಗಿರೋದನ್ನ ನಾನು ನೋಡ್ತೇನೆ. ಒಂದಿನ, ಅಮ್ಮ ಯಾಕಮ್ಮ ಇಷ್ಟು ಕಷ್ಟಪಟ್ಟು ದುಡಿತೀಯ ಅಂತ ಕೆಲಸದಲ್ಲಿ ಇರೋಂಥವರೆಲ್ಲ ಹೇಳಿದ್ರು, ಒಂದಿನ ಆಕಿಗೆ ನಂಬಿಕೆ, ಒಂದಿನ ಬರ್ತದೆ ನನ್ನ ಮಗ ದುಡಿತಾನಲ್ಲ ಅವಾಗ ನೆಮ್ಮದಿಯಾಗಿರ್ತೀನಿ. ಆದರೆ ಆ ನೆಮ್ಮದಿನೇ ಕಳೆದು ಹೋಗ್ಬಿಟ್ಟು ಆ ಅಮ್ಮ ಒಳಗೆ ಹೊರಗಿನ ಕಣ್ಣೀರಿಗಿಂತ ಒಳಗೊಂದು ಕಣ್ಣೀರಿತ್ತು ನೋಡ್ರಿ. ಈ ದಿನ ತುಂಬ ಎಲ್ಲ ಕಡೆ ಹಾಗೇನೆ, ಹೊರಗೆ ಏನು ಬರ್ತದೆ, ಯಾವಾಗ ಕಣ್ಣೀರು ಬರ್ತದೆ ಗೊತ್ತಾ? ಒಳಗಿಂದು ನೋವು ತಡ್ಕೊಳಿಕ್ಕೆ ಆಗದೆ ಹೋದಾಗಲೇ, ಹೊರಗೆ ಕಣ್ಣೀರು ನೋಡಿದಾಗಲೇ ನಮಗೆ ಗೊತ್ತಾಗ್ತದೆ ಇವ್ರಿಗೆ ದುಃಖ ಆಯ್ತಂತ. ಅದು ಹಂಗಲ್ಲ ರೀ. ಒಳಗಿಂದ ಆ ಒಂದು ವೇದನೆಯ ಆ ಒಂದು ಫ್ಲಡ್ ಗೇಟ್ ಒಡೆದೋದಾಗಲೇ, ಆ ಒಂದು ಕಟ್ಟೆ ಒಡೆದೋದಾಗಲೇ ಕಣ್ಣಲ್ಲಿ ನೀರು ಸುರಿಯೋದು ಅಲ್ವಾ? ಆದರೆ ಯೇಸು ಸ್ವಾಮಿ ಸತ್ತವನನ್ನು ಅಲ್ಲಿ ನೋಡಲಿಲ್ಲ. ಯೇಸು ಸ್ವಾಮಿ ಆ ಅಮ್ಮ ಅಳೋದನ್ನು ನೋಡಿದ್ರು. ಯೇಸು ಸ್ವಾಮಿ ಓಡಿ ಹೋಗಿ ಆ ಒಂದು ಚಟ್ಟನ ಮುಟ್ಟಿ ಆ ಮಗನ ಎಬ್ಬಿಸ್ಬಿಟ್ಟಿದ್ರೆ ಆ ಅಮ್ಮ ಅಳೋದು ತಾನಾಗಿ ನಿಲ್ತಾ ಇತ್ತಲ್ವಾ? ಆದರೆ ಆ ಒಂದು ಕ್ಷಣ ಐ ಯೇಸು ಸ್ವಾಮಿ ಅವನ್ನ ಎಬ್ಸೋದಕ್ಕೆ ಒಂದು 10 ಸೆಕೆಂಡ್ ತಗೋತಾ ಇದ್ರು ಅಷ್ಟೇ ಅಲ್ವಾ? ಯೇಸು ಸ್ವಾಮಿ ಅಲ್ಲಿ ಒಂದು ಏನೋ ಕೂತ್ಕೊಂಡು ಯಾಗೀಗ ಮಾಡಲಿಲ್ಲ ಅಲ್ವಾ? ಯೇಸು ಸ್ವಾಮಿ ಆ ಚಟ್ಟನ ಮುಟ್ಟಿ ಹೇಳಿದ್ರು, ಮಗನೇ ಎದ್ದೇಳು ಅಂತ ಅಷ್ಟೇ. ಅಷ್ಟು ಹೇಳೋದಕ್ಕೆ ಒಂದು 10 ಸೆಕೆಂಡು ಆತನ ಅಲ್ಲಿವರೆಗೂ ಹೋಗಿ ಹೇಳೋದಕ್ಕೆ ಇರ್ಬೋದು. ಆದರೆ ಅಷ್ಟುವರೆಗೂ ಕೂಡ ಆ ಅಮ್ಮ ಅಳೋದನ್ನ ದೇವರು ಸಹಿಸಲಿಲ್ಲ. ಮೊದಲು ಹೋಗಿ ಹೇಳ್ತಾರೆ, ಅಮ್ಮ ನೀ ಅಳಬೇಡಮ್ಮ, ನಾ ಬಂದ್ಬಿಟ್ಟೆ ಅಲ್ಲಮ್ಮ, ನೀ ಅಳಬೇಡಮ್ಮ, ನಾನು ಇದೀನಲ್ಲ. ನಿನ್ನ ಮಗ ಕಳ್ಕೊಂಡೆ ಅಂತ ನೀ ಇದೆಯಲ್ಲ, ನನ್ನ ತಂದೆ ನನ್ನನ್ನು ಕಳ್ಕೊಂಡ್ರು ಪರವಾಗಿಲ್ಲ ಅಂತ ನಿನಗೋಸ್ಕರ ಬಂದೆ ಅಲ್ಲ, ಪರಲೋಕನೇ ಬಿಟ್ಟು ಬಂದೆ ಅಲ್ಲಮ್ಮ. ನೀ ಯಾಕೆ ಚಿಂತೆ ಮಾಡ್ತೀಯ? ನಿನ್ನ ಮಗ ಸಾಯಲ್ಲ, ನಿನ್ನ ಮಗ ಊತಾಕಲ್ಪಡಲ್ಲ. ಇವರು ಎಲ್ಲರೂ ತಮ್ಮ ಮನೆಗೆ ಹೋದಾಗ ನೀ ಒಬ್ಬಳೇ ಹೋಗಿ ನಿನ್ನ ಮಗನ ತಟ್ಟೆನ ನೋಡಿಕೊಂಡು, ನಿನ್ನ ಮಗನ ಶರ್ಟನ್ನ ನೋಡಿಕೊಂಡು, ನಿನ್ನ ಮಗನ ಹಾಸಿಗೆನ ನೋಡಿಕೊಂಡು ನೀ ಅಳೋದಿಲ್ಲ, ನಿನ್ನ ಮಗನ ಜೊತೆನೇ ನೀ ಹಿಂತಿರುಗಿ ಹೋಗ್ತೀಯ. ಎಷ್ಟು ಜನ ಈ ದಿನ ಹೇಳ್ತೀರಾ, ನನ್ನ ಆಲೋಚನೆಯಲ್ಲಿ ಸೈತಾನನಿಗೆ ಸ್ಥಳ ಕೊಡಲ್ಲ.
ಯಾವಾಗ ಹೋರಾಟ ಬರ್ತದೋ, ಯಾವಾಗ ನೀವು ಪ್ರೇಯರ್ ಮಾಡೋಕ್ಕೆ ಆಗ್ತಿಲ್ವೋ, ಯಾವಾಗ ನೀವು ಬೆಳಗ್ಗೆ ಎದ್ದು ಪ್ರೇಯರ್ ಮಾಡೋದಕ್ಕೆ ಬಿಡ್ತಾ ಇಲ್ವೋ, ಯಾವಾಗ ನಿಮಗೆ ಸಭೆಗೆ ಬರೋದಕ್ಕೆ ಸೈತಾನ್ ಬಿಡ್ತಾ ಇಲ್ವೋ, ಯಾವಾಗ ನೀವು ರಾತ್ರಿಯಲ್ಲಿ ಬೈಬಲ್ ಓದೋಣ ಅಂತ ಅನಿಸಿದ್ರೂ ನಿಮಗೆ ಬಿಡ್ತಾ ಇಲ್ವೋ, ಯಾವಾಗ ನಿಮಗೆ ಬೈಬಲ್ ಮುಟ್ಟಿದ್ರೇ ನಿದ್ದೆ ಬರ್ತಾ ಇದೆಯೋ, ತಿಳ್ಕೊಳ್ರಿ ಸೈತಾನನು ನಿಮ್ಮನ್ನು ಆ ಬಿಡುಗಡೆಯಿಂದ ವಂಚಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಸೈತಾನನನ್ನ ಮೋಸಪಡಿಸ್ತಾ ಇದ್ದಾನೆ ಎಂಬುದಾಗಿ. ಆಮೆನ್. ಅದಕ್ಕಾಗಿ ಪೌಲನು ಹೇಳ್ತಾನೆ, ವಂಚನೆಗೊಳಗಾಗಬೇಡ್ರಿ, ವಂಚಿಸಲ್ಪಡಬೇಡ್ರಿ, ಕ್ರಿಸ್ತನ ಮನಸ್ಸು ನಿಮಗೆ ಬರಲಿ. ಎಷ್ಟು ಜನ ಹೇಳ್ತೀರ, ದೇವರೇ ನಿನ್ನ ಮನಸ್ಸು ನನಗೆ ಕೊಡು. ಯೇಸು ಸ್ವಾಮಿ ಹೇಗೆ ಸೇವೆ ಮಾಡಿದ್ರು ಗೊತ್ತಾ? ನಂತರ ಮೈಕ್ ಇಟ್ಕೊಂಡು ಇಷ್ಟು ಜನಕ್ಕೆ ಎಲ್ಲ 5,000 ಜನರಿಗೂ ಮೈಕ್ ಇಲ್ಲದೆ ಕಿರ್ಚಾಡಿ, ನಾನು ಗಾಡಿಯಲ್ಲಿ ಬಂದೆ, ದೇವ್ರು ಹಂಗಲ್ಲ, ನಡೆದು ಊರಿಗೆ ಪ್ರಯಾಣ ಮಾಡಿ, ಆದರೂ ಕೂಡ ಪ್ರಾರ್ಥನೆಯಲ್ಲಿ ನಿರತನಾಗಿದ್ದನು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ನಿರತನಾಗಿದ್ದನು. If Jesus needs so much of prayer, if Jesus is so much dependent on God, how much more we need to be. ದೇವರ ಮಗನೇ ಅಷ್ಟು ಪ್ರಾರ್ಥನೆ ಬೇಕಾಗ್ತದೆ ಆತನಿಗೆ ಅಂದರೆ ನನಗೂ ನಿಮಗೂ ಎಷ್ಟು ಬೇಕಾಗ್ತದೆ ಹೇಳ್ರಿ.